ನಮಸ್ಕಾರ. ಬ್ರೇಕ್ಗಿಂತ ಮುಂಚೆ ಯಾವ ರೀತಿ ಮೈಸೂರಿನ ಅರಸರು ಜನಾನುರಾಗಿ ಆಗಿದ್ರು ಅನ್ನೋದ್ರ ಬಗ್ಗೆ ಪ್ರೊಫೆಸರ್ ಅನಿತಾ ತಿಳಿಸ್ಕೊಡ್ತಾ ಇದ್ರು. ಅದಕ್ಕಿಂತ ಮುಂಚೆ ಪ್ರೊಫೆಸರ್ ಸದಾಶಿವ ಅವರು ಕೂಡ ಸಾಕಷ್ಟು ಇನ್ಸೈಟ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ರು. ಅನಿತಾ ಅವರೇ, ಈಗ ನಾವು ಮುಂದಿನ ವಾರಸುದಾರರಾಗಿ ವರ್ಷಾ ಸಿದ್ಧಲಿಂಗರಾಜೆ ಅರಸ್ ಇವರ ಹೆಸರಲ್ಲಿ ವಿಲ್ಲನ್ನು ಬರೆದಿದ್ದಾರೆ ಒಡೆಯರ್ ಅಂತ ಒಂದು ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಆದರೆ ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟವಾಗ್ತಾ ಇಲ್ಲ. ನಾನು ನಿಮ್ಮನ್ನು ಕೇಳೋದಾದರೆ, ವರ್ಷಾ ಸಿದ್ಧಲಿಂಗರಾಜೆ ಅರಸ್ ಹೌ ಇಸ್ ಇ ರಿಲೇಟೆಡ್ ಟು ದಿ ಕಿಂಗ್? ಯಾವ ರೀತಿ? ಅವರ ಸೋದರಿಯ ಮಗ ಅನ್ನುವಂತಹ ಒಂದು ಮಾಹಿತಿ ನಮಗೆ ತಿಳಿದು ಬಂದಿದೆ. ಅವರ ಬಗ್ಗೆ ನನಗೂ ಕೂಡ ಹೆಚ್ಚು ತಿಳ್ಕೊಂಡಿಲ್ಲ. ಆದರೆ ನಮಗೆ ಬೇರೆಯವ್ರ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು, ಅಂದ್ರೆ ಅವರು ವಿಲ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿತ್ತು. ಆದರೆ ಅವರ ಹೆಸರು ನಮಗೆ ಗೊತ್ತಾಗಿದ್ದೆ ಈಗ ನಾವು ಟಿವಿಯಲ್ಲಿ ನೋಡಿದ ನಂತರದಲ್ಲಿ. ಓಕೆ, ಹಾಗಾಗಿ ಅದರ ಬಗ್ಗೆ ನನಗೆ ಅಷ್ಟು ಹೆಚ್ಚು ಮಾಹಿತಿಗಳು. ರೈಟ್. ನೀವು ಅವಾಗಲೇ ಮಹಿಳೆಯರ ಪರವಾಗಿ ರಾಜರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಇನ್ನೂ ಕೂಡ ನಾವು ಅದನ್ನು ವಿಸ್ತೃತಗೊಳಿಸ್ತಾ ಹೋದರೆ, ಮಹಿಳೆಯರ ಪರವಾಗಿ ಮಹಿಳೆಯರ ಸುರಕ್ಷತೆ ಬಗ್ಗೆ ನಾವು ಮಾತನಾಡಬೇಕು ಅಂತಂದರೆ ಯಾವ ರೀತಿ ಹೊಸ ಹೊಸ ಆವಿಷ್ಕಾರಗಳನ್ನು ಯೋಜನೆಗಳನ್ನು ರೂಪಿತಗೊಳಿಸಿದ್ರು ಮೈಸೂರಿನ ಮಹಾರಾಜರು ಅನಿತಾ ಅವರೇ? ನೋಡಿ, ಮೈಸೂರಿನ ಮಹಾರಾಜರು 1932ರಲ್ಲಿ ಅಂದರೆ ನಾಲ್ವಡಿಗೆ ಅವರ ಆಳ್ವಿಕೆಯ ಕಾಲಾವಧಿಯಲ್ಲಿ ಸ್ತ್ರೀಯರಿಗೆ ಆಸ್ತಿಯ ಹಕ್ಕಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ. ಅಂದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವಿದೆ ಅನ್ನುವಂತಹ ಒಂದು ಕಾನೂನನ್ನ ಜಾರಿಗೆ ತರ್ತಾರೆ. ಬಹುಶಃ ಅವರು 1932ರಲ್ಲಿ ಅದನ್ನ ಜಾರಿಗೆ ತಂದ್ರು. 40ರಲ್ಲಿ ಅವರು ವಿಧಿವಶರಾದರು. ಅವರು ಇನ್ನೂ ಸ್ವಲ್ಪ ಕಾಲ ಬದುಕಿದ್ದರೆ ಬಹುಶಃ ಅದು ನಮ್ಮ ಮೈಸೂರು ಮಟ್ಟದಲ್ಲಿ ಅಥವಾ ಇಡೀ ಭಾರತದ ಮಟ್ಟದಲ್ಲಿ ಆದರ್ಶಪ್ರಾಯ ಎನ್ನುವಂತಹ ರೀತಿಯಲ್ಲಿ ಅದು ಬಹಳ ಚೆನ್ನಾಗಿ ಕಾರ್ಯಗತಗೊಳ್ತಾ ಇತ್ತು ಅಂತ ಅನಿಸುತ್ತೆ. ಈಗ 1871 ಅನಿತಾ ಅವರೇ, ಈಗ 1871 ಇಸ್ವಿಯಲ್ಲಿ ಜನಗಣತಿಯನ್ನ ಮಾಡಿಸ್ತಾರೆ, ಸೆನ್ಸಸ್ ಮಾಡಿಸ್ತಾರೆ. ಆ ಸೆನ್ಸಸ್ ಮಾಡಿಸಿದ ಹಿಂದೆ ಇದ್ದಂತ ಒಂದು ಉದ್ದೇಶ ಏನು, ಒಳ್ಳೆ ಉದ್ದೇಶ ಏನು ಅಂತೀರಿ? ಇದರಿಂದ ಅವರಿಗೆ ಇಡೀ ಒಂದು ತಮ್ಮ ಸಂಸ್ಥಾನದ ಜನರಲ್ಲಿ ಪುರುಷರ ಮತ್ತು ಸ್ತ್ರೀಯರ ಸಂಖ್ಯೆಯನ್ನು ಗುರುತಿಸ್ಕೊಳ್ತಕ್ಕಂಥದ್ದು ಒಂದು, ಅದಕ್ಕೆ ಅನುಗುಣವಾಗಿ ಅನೇಕ ಕಾರ್ಯ ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಈ ಯೋಜನೆಯನ್ನ ಕೈಗೊಳ್ತಾರೆ. ಈಗ ಮತ್ತೆ ಅದಕ್ಕೆ ತಕ್ಕಂತೆ ಕಂಟಿನ್ಯೂ ಮಾಡಿ. ನೋಡಿ, ಅವರು ಪ್ರತಿಯೊಂದು ಕೂಡ ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಆಧುನಿಕ ಸವಾಲುಗಳು ಅಂತ ಏನಿತ್ತು ಆ ಒಂದು ಸಂದರ್ಭದಲ್ಲಿ ವಿಶ್ವದ ಮಟ್ಟದಲ್ಲಿ ಅವೆಲ್ಲವನ್ನ ಕೂಡ ಅವರು ಬಹಳಷ್ಟು ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದ್ರು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ, ಅವರು ತಮ್ಮ ಆಳ್ವಿಕೆಯ ಆರಂಭದ ಕಾಲದಲ್ಲಿಯೇ ಜಪಾನ್ ಪ್ರವಾಸವನ್ನ ಹಾಕೊಳ್ತಾರೆ 1908ರ ಸಂದರ್ಭದಲ್ಲಿ. ಆದ್ರೆ ಆ ಪ್ರವಾಸವನ್ನ ಅವರು ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸಂಪ್ರದಾಯ ವ್ಯವಸ್ಥೆ ಇತ್ತು. ಆ ಸಂಪ್ರದಾಯ ವ್ಯವಸ್ಥೆಯ ಪ್ರಕಾರವಾಗಿ ಮೈಸೂರು ಸಂಸ್ಥಾನದ ಆಡಳಿತವನ್ನ ನಿಗ್ರಹಿಸುವಂತಹ ಒಂದು ಶಕ್ತಿ ಅಂತೂ ಶೃಂಗೇರಿ ಮಠದವರು ಮಾಡ್ತಾ ಇದ್ರು. ಯಾವುದೇ ಒಂದು ಆಧುನಿಕ ಪ್ರಗತಿಯನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಶೃಂಗೇರಿ ಮಠದ ಅನುಮತಿಯನ್ನು ಅವರು ಪಡೆದುಕೊಳ್ಳಲೇಬೇಕಾಗಿತ್ತು. ಇವೆಲ್ಲವೂ ಕೂಡ ದಾಖಲೆಗಳಲ್ಲಿ ನಮಗೆ ಲಭ್ಯವಾಗ್ತವೆ. ಯಾಕೆಂದ್ರೆ ಮೈಸೂರು ಒಡೆಯರುಗಳೆಲ್ಲರೂ ಕೂಡ ಮೈಸೂರು ಈ ಶೃಂಗೇರಿ ಮಠದ ಜೊತೆಯಲ್ಲಿ ನಡೆಸಿರುವಂತಹ ಪತ್ರ ವ್ಯವಹಾರಗಳೇನಿದಾವೆ ಅವೆಲ್ಲವೂ ಕೂಡ ದಾಖಲೆಯಲ್ಲಿ ಇದೆ. ಅದರ ಪ್ರಕಾರವಾಗಿ ಇವರು ನಮಗೆ ಗುಪ್ತರ ಆಳ್ವಿಕೆಯ ಕಾಲಾವಧಿಯಲ್ಲಿ ಸಮುದ್ರಯಾನ ನಿಷೇಧ ಕಾಯ್ದೆಯನ್ನ ಭಾರತದ ಮಟ್ಟದಲ್ಲಿ ಮನು ಅವರು ಜಾರಿಗೆ ತರ್ತಾರೆ. ಇದರಿಂದಾಗಿ ನಮ್ಮ ಸಂಸ್ಕೃತಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಜೊತೆಯಲ್ಲಿ ಬೆರೆಯಬಾರದು, ನಮ್ಮ ಸಂಸ್ಕೃತಿ ಪವಿತ್ರವಾಗಿ ಇರಬೇಕು ಅನ್ನುವಂತಹ ದೃಷ್ಟಿಕೋನ ಒಂದಾದರೆ, ಇನ್ನೊಂದು ಭಾರತದ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಹೊಂದಿದ್ದಂತಹ ಬೌದ್ಧ ಧರ್ಮ ಅಂದ್ರು ವ್ಯಾಪಾರಿಗಳ ಸಾಕಷ್ಟು ಅದನ್ನು ಅವಲಂಬಿಸಿದ್ರು. ಅವರು ವಿದೇಶಗಳಲ್ಲಿ ಹೋಗಿ ಈ ಒಂದು ಬೌದ್ಧ ಧರ್ಮವನ್ನ ಪ್ರಚಾರ ಮಾಡ್ತಾ ಇದ್ರು. ಆ ಒಂದು ಬೌದ್ಧ ಧರ್ಮದ ಪ್ರಚಾರವನ್ನ ಸ್ಥಗಿತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಯೋಜನೆಯನ್ನ ಹಾಕೊಂಡಿದ್ರು ಅಂತ ಕೆಲವಾರು ಇತಿಹಾಸಕಾರರು ಚಿಂತನೆ ಮಾಡಿರ್ತಕ್ಕಂಥದ್ದು ಉಂಟು.
ಇದು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಹಾಗೆ ಮುಂದುವರ್ಕೊಂಡು ಬಂದಿತ್ತು. ಅಂತಹ ಸಂದರ್ಭದಲ್ಲಿ ಈ ಮೈಸೂರಿನ ಒಡೆಯರು ಅಥವಾ ಮೈಸೂರಿನ ಜನತೆ ವಿದೇಶಕ್ಕೆ ಪ್ರವಾಸ ಹೋಗೋದು ಅಲ್ಲಿ ಕಟ್ಟುನಿಟ್ಟಾಗಿತ್ತು. ಇಂತಹ ಸಂದರ್ಭದಲ್ಲಿ ಅವರು ಅನುಮತಿಯನ್ನ ಕೇಳ್ತಾರೆ, ಆದರೆ ಅನುಮತಿ ಸಿಗೋದಿಲ್ಲ. ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ನಾಲ್ವಡಿಯವರು ಬಹಳ ಮುಂದಾಲೋಚನೆಯಿಂದ ತಾವು ಹೋಗೋದಕ್ಕೆ ಬದಲಾಗಿ ತಮ್ಮ ಸೋದರರಾಗಿದ್ದಂತಹ ಕಂಠೀರವ ನರಸಿಂಹರಾಜ ಒಡೆಯರನ್ನ ಕಳಿಸ್ಕೊಡ್ತಾರೆ. ಆಗ ಕಂಠೀರವ ನರಸಿಂಹರಾಜ ಒಡೆಯರ್ ಜಪಾನಿಗೆ ಹೋಗಿ ಜಪಾನಿನಲ್ಲಿ ಆಗ್ತಾ ಇದ್ದಂತಹ ಎಲ್ಲ ಪ್ರಗತಿಪರ ಚಟುವಟಿಕೆಗಳನ್ನ ಅವರು ಗ್ರಹಿಸಿ ಬಂದು ತಮ್ಮ ಸೋದರರ ಜೊತೆಯಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 1904 ಮತ್ತು 5 ಸಂದರ್ಭದಲ್ಲಿ ರಷ್ಯಾ ಮತ್ತು ಜಪಾನ್ ನಡುವೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಪುಟ್ಟ ಜಪಾನ್ ರಷ್ಯಾವನ್ನ ಸೋಲಿಸುತ್ತೆ. ಹಾಗಾಗಿ ಅಂದು ಜಪಾನ್ ಇಡೀ ಒಂದು ಏಷ್ಯಾದ ಮಟ್ಟದಲ್ಲಿಯೇ ಸಾಕಷ್ಟು ಬಲಿಷ್ಠವಾದಂತಹ ರಾಷ್ಟ್ರ ಅಂತದಷ್ಟೇ ಅಲ್ಲದೆ ಮೀಜಿ ದೊರೆಗಳ ಒಂದು ಆಡಳಿತದ ಕೈ ಕೆಳಗೆ ಅದು ಸಾಕಷ್ಟು ಪ್ರಗತಿಯನ್ನ ಹೊಂದುತ್ತಾ ಇತ್ತು. ಹಾಗಾಗಿ ಈ ಒಂದು ಜಪಾನಿನಲ್ಲಿ ನಡೀತಾ ಇರುವಂತಹ ಪ್ರಗತಿಯನ್ನ ಮೈಸೂರಿನಲ್ಲೂ ಕೂಡ ಅಳವಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಈ ಪ್ರವಾಸವನ್ನ ಕೈಗೊಂಡಿದ್ರು. ಆದರೆ ಕಾರಣಾಂತರಗಳಿಂದ ಯಾವಾಗ ಅವ್ರಿಗೆ ಅನುಮತಿಗೆ ಸಿಗಲಿಲ್ಲವೋ ಅಪೂರ್ವ ಮರ್ಯಾದೆಗೆ ವಿರುದ್ಧವಾಗಿ ಹೋಗುವಂತಹ ಅವಕಾಶ ಅಥವಾ ಒಂದು ಧೈರ್ಯ ಕೂಡ ನಾಲ್ವಡಿಯವರಲ್ಲಿ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ತಮ್ಮ ಸೋದರರಾದಂತಹ ಕಂಠೀರವ ನರಸಿಂಹರಾಜ ಒಡೆಯರ್ ಅವರನ್ನು ಕಳಿಸ್ಕೊಟ್ಟು ಅವರ ಮೂಲಕವಾಗಿ ಅಲ್ಲಿಯ ಪ್ರಗತಿಪರ ಕಾರ್ಯಚಟುವಟಿಕೆಗಳೆಲ್ಲವನ್ನ ಕೂಡ ಗಮನಿಸಿ ಅವುಗಳನ್ನು ಭಾರತದ ಮಟ್ಟದಲ್ಲಿ ಮೈಸೂರು ಸಂಸ್ಥಾನದ ಮಟ್ಟದಲ್ಲಿ ಜಾರಿಗೊಳಿಸ್ತಾ ಹೋಗ್ತಾರೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ 1911ರಲ್ಲಿ ಆರ್ಥಿಕ ಪರಿಷತ್ತು ಎನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರನ್ನ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಮಂಡಳಿಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಶಿಕ್ಷಣ ಮತ್ತು ಕೈಗಾರಿಕೆ, ಕೃಷಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಅವರು ಜಾರಿಗೆ ತರ್ತಾರೆ. ಎಸ್ ಅನಿತಾ ಅವರೇ, ಕೊನೆಯದಾಗಿ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿ ನಂತರದಲ್ಲಿ ನಿಮ್ಮನ್ನ ಬೀಳ್ಕೊಡ್ತೇನೆ. ಏನು ಅಂತಂದ್ರೆ, ನೀವು ಮೈಸೂರು ಮಹಾರಾಜರ ಸಂಸ್ಥಾನದ ಬಗ್ಗೆ, ಒಡೆಯರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ, ಜನಾನುರಾಗಿ ಕೆಲಸಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋದ್ರೆ, ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದಾಗ ಮೈಸೂರು ಮಹಾರಾಜರ ಅರಸರಿಂದ ಆಗಲಿ ಅಥವಾ ಅವರ ಆಳ್ವಿಕೆಯಿಂದಾಗಲಿ ಒಂದು ರಾಜ್ಯ ಅಥವಾ ಒಂದು ದೇಶ ಏನನ್ನ ತಿಳ್ಕೊಳ್ಬಹುದು, ಏನನ್ನ ಮಾದರಿಯನ್ನಾಗಿ ತೆಗೆದುಕೊಳ್ಬಹುದು ಅನ್ಸುತ್ತೆ ಅನಿತಾ ಅವರೇ? ನೋಡಿ, 1905 ಸಂದರ್ಭದಲ್ಲಿ ಬರೋಡಾ ಸಂಸ್ಥಾನ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನ ಜಾರಿಗೊಳಿಸಿದಂತ ಮೊಟ್ಟ ಮೊದಲ ಸಂಸ್ಥಾನ. ಮೈಸೂರು ಸಂಸ್ಥಾನ 2ನೇ ಸಂಸ್ಥಾನ. ಅದರ ಮರು ವರ್ಷದಲ್ಲಿಯೇ ಕಡ್ಡಾಯ ಶಿಕ್ಷಣವನ್ನ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಜಾರಿಗೊಳಿಸ್ತಾರೆ. ಇದು ಏನನ್ನ ನಮಗೆ ತಿಳಿಸ್ಕೊಡುತ್ತೆ ಅಂದ್ರೆ, ಹೇಗೆ ಹೊಸದಾದಂತಹ ಒಂದು ಚಟುವಟಿಕೆಗಳು ಅಥವಾ ಒಂದು ಕಾಯ್ದೆ ಕಾನೂನುಗಳು ಜಾರಿಗೆ ಬರ್ತಾ ಇದ್ವೋ ಅವೆಲ್ಲವನ್ನ ಕೂಡ ಮೈಸೂರು ರಾಜ್ಯದ ಅಭಿವೃದ್ಧಿಗಾಗಿ ಒಬ್ಬ ರಾಜನಾಗಿರ್ತಕ್ಕಂಥವರು ಅದನ್ನ ಜಾರಿಗೊಳಿಸಬೇಕು ಅನ್ನುವಂತಹ ಒಂದು ಸೂಕ್ಷ್ಮವಾದಂತಹ ಗ್ರಹಿಕೆ ಇದೆಯಲ್ಲ, ಈ ಒಂದು ಗ್ರಹಿಕೆ ನಮಗೆ ಇಡೀ ಒಂದು ಮೈಸೂರನ್ನ ಒಂದು ಪ್ರಗತಿಪರ ರಾಜ್ಯವನ್ನಾಗಿ ಮತ್ತು ಮಾದರಿ ರಾಜ್ಯವನ್ನಾಗಿ ಕಟ್ಟುವಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಇದ್ದಂತಹ ಒಂದು ಕಾಳಜಿಯನ್ನ ನಮಗೆ ತೋರಿಸ್ಕೊಡುತ್ತೆ. ಹಾಗಾಗಿ ಮೈಸೂರು ಅಂತಕ್ಕಂಥದ್ದು ಅಥವಾ ಮೈಸೂರು ರಾಜರ ಆಡಳಿತ ಅಂತಕ್ಕಂಥದ್ದು ಕೇವಲ ನಾಮ ಮಾತ್ರವಾಗಿರಲಿಲ್ಲ, ಅಥವಾ ಬ್ರಿಟಿಷರಿಗೆ ತಲೆಬಾಗಿಕೊಂಡೇ ಆಡಳಿತವನ್ನು ನಡೆಸ್ತಾ ಇದ್ದಂಥದ್ದಾಗಿರಲಿಲ್ಲ. ಅದು ಪ್ರಗತಿಯತ್ತ ಇಡೀ ಒಂದು ಜನಸಾಮಾನ್ಯರನ್ನ ಕೊಂಡೊಯ್ಯುವಂತಹ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಂತಹ ಒಂದು ರಾಜ್ಯ ಅಂತ ಹೇಳಿ ಕರಿಬಹುದು. ಅವರ ದೂರದೃಷ್ಟಿಗಳನ್ನ, ಅವರ ಆವಿಷ್ಕಾರಗಳನ್ನ, ಹೊಸ ಯೋಜನೆಗಳನ್ನ, ಜೊತೆಗೆ ಅವರ ಒಂದು ಅದ್ಭುತವಾದಂಥ ಉದಾತ್ತ ಮನೋಭಾವನ ಈಗಿನ ಸರ್ಕಾರಗಳು ಕೂಡ ಅಳವಡಿಸ್ಕೊಂಡ್ರೆ ಪ್ರಗತಿ ಪಥದತ್ತ ದೇಶ ಅಥವಾ ರಾಜ್ಯ ಸಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ. ಪ್ರೊಫೆಸರ್ ಅನಿತಾ ಅವರ ಸಾಕಷ್ಟು ಮಾಹಿತಿಗಳನ್ನ, ಇನ್ಸೈಟ್ಸ್ ಅನ್ನ ಕೊಟ್ರಿ. ಧನ್ಯವಾದ ನಿಮಗೆ.
ಎಸ್, ಇದು ಒಡೆಯರ್ ಅವರಿಗೆ ಸಂಬಂಧಪಟ್ಟಂಥ ಅಥವಾ ಮೈಸೂರು ಮಹಾರಾಜರಿಗೆ ಸಂಬಂಧಪಟ್ಟಂಥ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಕುತೂಹಲಕಾರಿ ಅಂಶಗಳನ್ನು ಕೊಡುವಂಥ ಒಂದು ಪುಟ್ಟ ಪ್ರಯತ್ನವಾಗಿತ್ತು. ಇದೀಗ ಇವತ್ತು ವಿಧಿವಶರಾದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಪ್ರೊಫೈಲ್ ಯಾವ ರೀತಿ ಇದೆ, ಅವರು ನಡೆದು ಬಂದಂಥ ದಾರಿ ಯಾವ ರೀತಿ ಇದೆ, ಅದರ ಬಗ್ಗೆ ಒಂದು ಪುಟ್ಟ ವರದಿ ಇದೆ, ದಯವಿಟ್ಟು ನೋಡಿ. ಮೈಸೂರಿನ ರಾಜ ಮಹಾರಾಜರ ದರ್ಬಾರ್ ಅಂತ್ಯವಾಗಿದೆ. ಯದುವಂಶದ 26ನೇ ದೊರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇಹಲೋಕ ತ್ಯಜಿಸಿದ್ದಾರೆ. ತೀವ್ರ ಹೃದಯಾಘಾತಕ್ಕೆ ಒಳಗಾಗಿದ್ದ ಒಡೆಯರ್ ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಪತ್ನಿ ಪ್ರಮೋದಾದೇವಿ ಹಾಗೂ ಬಂಧು ಬಳಗವನ್ನ ಒಡೆಯರ್ ಅಗಲಿದ್ದಾರೆ. ಒಡೆಯರ್ ನಿಧನದಿಂದಾಗಿ ಮೈಸೂರಿನಲ್ಲಿ ಶೋಕ ಮಡುಗಟ್ಟಿದ್ದು ಅರಮನೆ ಬಣಗುಡ್ತಾ ಇದೆ. ಫೆಬ್ರವರಿ 20, 1953ರಲ್ಲಿ ರಾಜ ಜಯಚಾಮರಾಜೇಂದ್ರ ಒಡೆಯರ್ ಹಾಗೂ ತ್ರಿಪುರ ಸುಂದರಿ ಅಮ್ಮಣಿ ಪುತ್ರನಾಗಿ ಶ್ರೀಕಂಠದತ್ತ ಒಡೆಯರ್ ಜನಿಸಿದರು. 1974ರಲ್ಲಿ ಒಡೆಯರ್ಗೆ ಮೈಸೂರು ಮಹಾರಾಜರಾಗಿ ಪಟ್ಟಾಭಿಷೇಕ ಮಾಡಲಾಯಿತು. 1976 ಫೆಬ್ರವರಿ 2ರಂದು ಪ್ರಮೋದಾದೇವಿಯನ್ನ ಮದುವೆಯಾದರು. ಮೈಸೂರಿನ ಶಾರದಾ ವಿಲಾಸ್ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದಿದ್ರು. ಬಳಿಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಶಾಸ್ತ್ರ ಹಾಗೂ ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ್ರು. ಗೋಲ್ಡ್ ರ್ಯಾಂಕ್ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ರು. ಬಳಿಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕೆಲಕಾಲ ಸೇವೆ ಸಲ್ಲಿಸಿದ್ರು. ಸಂಗೀತದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಒಡೆಯರ್ ಲಂಡನ್ನಿನ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ನಿಂದ ಮೆರಿಟ್ ಪಡೆದಿದ್ರು. ವಿದ್ಯಾರ್ಥಿಯಾಗಿದ್ದಾಗ ಕ್ರಿಕೆಟ್ ಆಟಗಾರರಾಗಿ ಮೈಸೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸಿದ್ರು. ಆನಂತರ ಒಡೆಯರ್ ಕೆಸಿಎನಲ್ಲಿ 2 ಬಾರಿ ಅಧ್ಯಕ್ಷರಾಗಿದ್ರು. 2010 ನವೆಂಬರ್ 10ರವರೆಗೂ ಮೊದಲ ಬಾರಿಗೆ ಕೆಸಿಎ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಇತ್ತೀಚೆಗಷ್ಟೇ ಕೆಸಿಎ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ರು. ಮೈಸೂರಿನ ದೊರೆಯಾಗಿ, ಉದ್ಯಮಿಯಾಗಿ, ಕ್ರೀಡಾ ಪ್ರೇಮಿಯಾಗಿ, ರೇಸ್ ಪ್ರಿಯನಾಗಿ ಐಷಾರಾಮಿ ಜೀವನ ನಡೆಸಿದ್ದ ಒಡೆಯರ್ ಯುಗ ಅಂತ್ಯವಾಗಿದೆ. ಬಹುಮುಖಿ ವ್ಯಕ್ತಿತ್ವದ ರಾಜ ಶ್ರೀಕಂಠದತ್ತ ಒಡೆಯರ್ ಅಗಲಿಕೆ ಮೈಸೂರು ಜನರನ್ನ ಜರ್ಜರಿತಗೊಳಿಸಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಒಡೆಯರ್ ಪ್ರಮುಖ ಆಕರ್ಷಣೆಯಾಗಿದ್ರು. ಇದೀಗ ಒಡೆಯರ್ ಇಲ್ಲದ ಮೈಸೂರು ಶೋಕ ಸಾಗರದಲ್ಲಿ ಮುಳುಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ರಾಜರು ಇಲ್ಲದಂಥ ಅರಮನೆ ಅಥವಾ ವಿಗ್ರಹ ಇಲ್ಲದಂಥ ದೇವಸ್ಥಾನ ನಿಜಕ್ಕೂ ಎರಡೂ ಒಂದೇ ಅಂತ ಹೇಳ್ತಾರೆ. ಇದೀಗ ಮೈಸೂರಲ್ಲಿ ಆಗಿರೋದು ಕೂಡ ಅದನ್ನೇ. ಮೈಸೂರಲ್ಲಿ ಅದ್ಭುತವಾದಂಥ ಒಂದು ಅರಮನೆ ಇದೆ. ಆದರೆ ಅರಮನೆಯಲ್ಲಿ ರಾಜರಿಲ್ಲ, ರಾಜರ ಪೋಷಾಕಿಲ್ಲ, ರಾಜ ಗಾಂಭೀರ್ಯ ಇಲ್ಲ, ರಾಜ ದರ್ಬಾರಿಲ್ಲ. ಮುಂದೆ ಏನಾಗ್ಬೋದು, ಮುಂದೆ ಯಾರೋ ಅವ್ರನ್ನ ಸಕ್ಸೀಡ್ ಮಾಡ್ಬೋದು, ಮುಂದಿನ ದಸರಾ ಯಾವ ರೀತಿ ಇರುತ್ತೆ, ಅವೆಲ್ಲ ಪ್ರಶ್ನೆಗಳು ಕೂಡ ನಮ್ಮನ್ನು ಕಾಡುತ್ತವೆ. ಆದರೆ ಒಡೆಯರ್ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು, ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆ, ಅವರ ಸಾಧನೆ ನಿಜಕ್ಕೂ ಕೂಡ ಅದ್ಭುತವಾದಂಥದ್ದು, ಬೇರೆಯವರಿಗೆ ಮಾದರಿಯಾಗಿರುವಂಥದ್ದು. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.